ಓಕೆ, ಮತದಾನ ಪ್ರಕ್ರಿಯೆ ಚೆನ್ನಾಗಿ ನಡೀತಾ ಇದೆ. ಉತ್ತರ ಕರ್ನಾಟಕದಲ್ಲಿ 15% ಇಲ್ಲಿಯವರೆಗೂ ಮತದಾನ ಆದಂಗೆ ಕಾಣಿಸ್ತಾ ಇದೆ. ರೌಂಡ್ ಫಿಗರ್ ಅಲ್ಲಿ ಅದು 10 ಗಂಟೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಹೆಚ್ಚಾಗುತ್ತೆ, ಆಗಲೇಬೇಕು, ಆಗುತ್ತೆ ಅನ್ನೋ ನಂಬಿಕೆ ಇದೆ, ವಿಶ್ವಾಸ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಜನದ ಮೇಲೆ ನಂಗೆ ಪ್ರೀತಿ ಇದೆ, ಅದಕ್ಕೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತ. ಇನ್ನು ಸಿದ್ದೇಶ್ವರ್ ಜೊತೆಗೆ ನನ್ನ ಸಹೋದ್ಯೋಗಿ ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಚುನಾವಣೆ ಎರಡನೇ ಹಂತದ ಮತದಾನ ಕ್ಷಣಗಣನೆ ಶುರುವಾಗಿರುವಂತದ್ದು. ಅದರಲ್ಲೇ ದಾವಣಗೆರೆಯಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದಂತಹ ಬಿಜೆಪಿ ಅಭ್ಯರ್ಥಿಯಾದಂತಹ ಜಿಎಂ ಸಿದ್ದೇಶ್ವರ್ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಕೆಳಗೆ ಯಾವ ರೀತಿಯಾಗಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತ. ಸರ್, ಹೇಳಿ, ಇವತ್ತು ಮತದಾನ ಮಾಡಿದ್ರಿ ಫ್ಯಾಮಿಲಿ ಜೊತೆ, ಯಾವೆಲ್ಲ ನಿರೀಕ್ಷೆ ಇದೆ ಸರ್? ಗೆದ್ದೇ ಗೆಲ್ತು ಅಂತ ನಿರೀಕ್ಷೆ ಏನಾದ್ರು ಇದೆ? ನನ್ನ ಕ್ಷೇತ್ರದ 6 ಜನ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾ ಅಧ್ಯಕ್ಷರು, ಎಲ್ಲ ತಾಲೂಕಿನ ಅಧ್ಯಕ್ಷರು, ಸಾವಿರಾರು ಜನ ಕಾರ್ಯಕರ್ತರ ಒಲವಿದೆ. ಅವರು ಹಗಲು ಕೆಲಸ ಮಾಡಿದ್ದಾರೆ. ಮತ್ತು ನಾನು ಕೂಡ ಸಾಕಷ್ಟು ಹಣವನ್ನು ತಂದು ಈ ಜಿಲ್ಲೆ ಒಳಗೆ ಕೆಲಸ ಮಾಡಿದ್ದೀನಿ. ಮೋದಿಯವರು ಕೂಡ ದೇಶದ ಭದ್ರತೆಗೆ, ರಕ್ಷಣೆಗೆ ಮತ್ತು ಎಲ್ಲ ಕೆಲಸ ಮಾಡೋದಕ್ಕೆ ಮೋದಿನೂ ಬೇಕು ಅಂತೇಳಿ ಇಡೀ ದೇಶದಲ್ಲಿ ಜನದ ವಾತಾವರಣ ಇದೆ. ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ಜಿಲ್ಲೆ ಒಳಗೆ ಬಹಳ ಇದೆ. 3 ಬಾರಿ ಸಂಸದರಾಗಿದ್ರಿ, ಅದೇ ಅಭಿವೃದ್ಧಿ ಕೆಲಸಗಳೇ ನಿಮಗೆ ಶ್ರೀರಕ್ಷೆ ಆಗ್ತಾವ ಏನು ಅಂತಂದು? ನನ್ನ ಅಭಿವೃದ್ಧಿ ಕೆಲಸನೂ ಶ್ರೀರಕ್ಷೆ ಆಗ್ತದೆ, ನಮ್ಮ ಕಾರ್ಯಕರ್ತರ ಕೆಲಸನೂ ಶ್ರೀರಕ್ಷೆ ಆಗ್ತದೆ, ಶಾಸಕರ, ಮಾಜಿ ಶಾಸಕರ ಶ್ರೀರಕ್ಷೆ ಆಗ್ತದೆ. ಎಲ್ಲ ತಾಲೂಕಿನ ಅಧ್ಯಕ್ಷಗಳು, ಜಿಲ್ಲಾಧ್ಯಕ್ಷರು ಎಲ್ಲರೂ ಸಾವಿರಾರು ಜನ ಕಾರ್ಯಕರ್ತರು ಕೆಲಸ ಮಾಡೋದ್ರಿಂದ ನನಗೆ ಶ್ರೀರಕ್ಷೆ ಆಗ್ತಾ ಇರುತ್ತೆ. ಅದರಿಂದ ನಾನು ಗೆದ್ದೇ ಗೆಲ್ತೇನೆ. ಸರ್, ಒಂದ್ ಕಡೆ ಜಿಲ್ಲೆಯಲ್ಲಿ ಹೈಂದ ಓಟ್ಗಳೆಲ್ಲ ಒಂದ್ ಕಡೆ ಇದಾವೆ ಅನ್ನುವಂತ ಮಾತುಗಳು ಕೇಳಿಬಂದು ಸರ್, ಏನ್ ಹೇಳ್ತೀರಾ ಅಂತ? ಹೈಂದ ಕಾರ್ಡು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಹೈಂದ ಕಾರ್ಡ್ ಜಾತಿನ ವಿಷ ಬೀಜ ಹಚ್ಚೋದು ಕಾಂಗ್ರೆಸ್, ಜೆಡಿಎಸ್ ಮಾಡ್ತಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಯಾವುದೂ ಜಾತಿಗೆ ಸ್ಥಿಮಿತವಾಗಿಲ್ಲ. ಎಲ್ಲಾ ವರ್ಗದ ಜನತೆಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ವರ್ಗದ ಜನತೆಗೂ ಕೂಡ ಒಂದಲ್ಲ ಒಂದು ರೀತಿ ಕೆಲಸ ಮಾಡೋ ಪಕ್ಷ ಅಂದ್ರೆ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ, ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅದರಿಂದ ಇಲ್ಲಿ ಜಾತ್ಯತೀತ ಪ್ರಶ್ನೆ ಹೈಂದ ವರ್ಕೌಟೇ ಆಗೋದಿಲ್ಲ. ಸರ್, ಜಿಲ್ಲೆಯಲ್ಲಿ ಮೋದಿ ಹವಾ ಏನಾದ್ರು ವರ್ಕೌಟ್ ಆಗುತ್ತಾ, ಇಲ್ಲ ಸಿದ್ದೇಶ್ವರ ಹವಾ ಏನಾದ್ರು ವರ್ಕೌಟ್ ಆಗುತ್ತಾ ಅಂತದ್ದು? ಮೋದಿ ಹವನೋ ವರ್ಕೌಟ್ ಆಗುತ್ತೆ, ಬಿಜೆಪಿ ಹವನೋ ವರ್ಕೌಟ್ ಆಗುತ್ತೆ, ಯಡಿಯೂರಪ್ಪನ ಹವನೋ ವರ್ಕೌಟ್ ಆಗುತ್ತೆ, ಸಿದ್ದೇಶಪ್ಪರ ಹವನೋ ವರ್ಕೌಟ್ ಆಗುತ್ತೆ. ನಮ್ಮೆಲ್ಲ ತಾಲೂಕಿನ ಶಾಸಕರುಗಳು, ಮಾಜಿ ಶಾಸಕರು, ಕಾರ್ಯಕರ್ತರು, ತಾಲೂಕು ಅಧ್ಯಕ್ಷರು ಎಲ್ಲರ ಹವನೂ ಕೂಡ ವರ್ಕೌಟ್ ಆಗುತ್ತೆ. ಎಲ್ಲರ ಹವದಿಂದ ನಾನು ಗೆಲ್ತೇನೆ. ಇದು ಜಿಎಂ ಸಿದ್ದೇಶ್ವರ ಅವರ ಮಾತಾಗಿರುವಂತದ್ದು. ಬಿಜೆಪಿ ಅಭ್ಯರ್ಥಿ ಜಿಎಂ ಸಿದ್ದೇಶ್ವರ ಗೆದ್ದೇ ಗೆಲ್ಲುವಂತಹ ನಿರೀಕ್ಷೆಯನ್ನು ಸಹ, ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ. ಇನ್ನು ಬಿಎಸ್ ಯಡಿಯೂರಪ್ಪನವರ ಜೊತೆ ನಮ್ಮ ಪ್ರತಿನಿಧಿ ರವೀಶ್ ಅವರು ಕೂಡ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಮತದಾನವನ್ನು ಕೂಡ ಮಾಡಿ ಬಂದಿದ್ದಾರೆ. ಅಂದ್ರೆ ಬಹುಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುವಂತಹ ಒಂದು ಲೋಕಸಭಾ ರಿಸಲ್ಟ್ ಬರುತ್ತೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈಗ ಸ್ವತಃ ನಮ್ಮ ಜೊತೆ ಯಡಿಯೂರಪ್ಪನವರು ಇದ್ದಾರೆ, ಅವರನ್ನು ಕೇಳೋಣ ಬನ್ನಿ. ಸರ್, ಈ ಒಂದು ಲೋಕಸಭಾ ಚುನಾವಣೆಯನ್ನು ದಿಕ್ಸೂಚಿನ ಬೇರೆ ರಾಜಕಾರಣಕ್ಕೆ 100ಕ್ಕೂ 100, 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರು ಅಸಮಾಧಾನದಲ್ಲಿದ್ದಾರೆ. ಕುಮಾರಸ್ವಾಮಿನ ಮುಖ್ಯಮಂತ್ರಿಯಿಂದ ಒಪ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಸಹ 100ಕ್ಕೆ 100 ನಾವು ಕರ್ನಾಟಕದಲ್ಲಿ 22 ಲೋಕಸಭಾ ಕ್ಷೇತ್ರ ಗೆಲ್ತೇವೆ. ರಾಘವೇಂದ್ರ 1.5 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಅದಕ್ಕಾಗಿ ನಾನು ಮತದಾರರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಬಿಜೆಪಿಯ ಕಮಲ ಗುರುತು ವೋಟ್ ಕೊಟ್ಟು ದೇಶ ಕಂಡದ ಅಪರೂಪದ ರಾಜಕೀಯ ಭವಿಷ್ಯದಲ್ಲಿ ಮೋದಿ ಅವರಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಮತ್ತೆ ಅದು ಮೈತ್ರಿ ಸರ್ಕಾರದವರು ಕೂಡ ತಮ್ಮ ಪ್ರಚಾರದಲ್ಲಿ ಹೇಳಿದ್ರು, ಇದು ಯಡಿಯೂರಪ್ಪನವರ ಭವಿಷ್ಯ ನಿರ್ಧಾರ ಮಾಡುವಂತ ಚುನಾವಣೆ, ಹಾಗಾಗಿ ಇಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅಂತನೂ ಕೂಡ. ಇದು ಹೇಗೆ? ಇದೆಲ್ಲ ಮಾಡಿದ ಮೇಲೂ ಸಹ ದಯನೀಯ ಸೋಲನ್ನು ಅನುಭವಿಸಿದ್ದಾರೆ ಶಿವಮೊಗ್ಗದಲ್ಲಿ. ಮತ್ತೆ ಶಾಸಕರು ನಿಮ್ಮ ಜೊತೆ ಏನೋ ಸಂಪರ್ಕದಲ್ಲಿದ್ದಾರೆ ಸರ್? ಯಾರು ನನ್ನ ಜೊತೆ ಸಂಪರ್ಕ? ಮತ್ತೊಂದು ಕಡೆ ಈಗ ಇದಾದ ಮೇಲೆ ರಾಜ್ಯ ಏನಾದ್ರು ಬದಲಾವಣೆ, ನಿಮ್ಮ ಪಕ್ಷದ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ? ಇಲ್ಲ ರೀ, ಯಾವುದೂ ಆತರ ಇಲ್ಲ. ಕಾಂಗ್ರೆಸ್ ಜೆಡಿಎಸ್ ಕಚ್ಚಾಟ ಜಾಸ್ತಿ ಆಗುತ್ತೆ, ಅವರಲ್ಲಿ ಬದಲಾವಣೆ ಆಗುತ್ತೆ. ಮತ್ತೆ ದೇವೇಗೌಡರು ಮಾತು ಹೇಳಿದ್ರು, ಅಂದ್ರೆ ಇದು ಮಧು ಬಂಗಾರಪ್ಪರನ್ನ ಗೆಲ್ಲಿಸಬೇಕು, ನಮ್ಮ ಒಂದು ಕುಟುಂಬದ ಒಂದು ಹುಡುಗ ಇದ್ದಂಗೆ ಏನೋ ಮಾತುಗಳನ್ನು ಕೂಡ ಅವ್ರು ಹೇಳಿದ್ರು. ಅವ್ರು ಏನ್ ಬೇಕಾದ್ರೂ ಹೇಳಿ, ಮೊದಲು ದೇವೇಗೌಡರು ಗೆದ್ದು ತೋರಿಸ್ತಾರೆ. ಇದು ಯಡಿಯೂರಪ್ಪನವರ ಒಂದು ಹೇಳಿಕೆಯಾಗಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರೋಸ್ ಜೊತೆ ರವೀಶ್ ಎಚ್ ಎಸ್, ಪಬ್ಲಿಕ್ ಟಿವಿ, ಶಿವಮೊಗ್ಗ. ಓಕೆ, ಯಡಿಯೂರಪ್ಪನವರು ನನ್ನ ಸಹೋದ್ಯೋಗಿ ರವೀಶ್ ಜೊತೆಗೆ ಮಾತಾಡೋ ಮುಂಚೆ ಕುಟುಂಬ ಸಮೇತರಾಗಿ ಯಡಿಯೂರಪ್ಪನವರು ವೋಟ್ ಮಾಡಿದ್ರು. ಬಿವೈ ರಾಘವೇಂದ್ರ ಶಿವಮೊಗ್ಗದ ಅಭ್ಯರ್ಥಿ, ಅವರು ವೋಟ್ ಮಾಡಿರುವಂತಹ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ವೋಟ್ ಮಾಡಿರುವಂತಹ ದೃಶ್ಯಾವಳಿಗಳು ಎಕ್ಸಾಕ್ಟ್ಲಿ ಒಂದು ಕಡೆ ಯಡಿಯೂರಪ್ಪನವರು ಇದ್ದಾರೆ, ಇನ್ನೊಂದು ಕಡೆ ರಾಘವೇಂದ್ರ ಅವರು ವೋಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು. ಶಿಕಾರಿಪುರ ಶಿವಮೊಗ್ಗದಲ್ಲೇ ಇಬ್ಬರೂ ಕೂಡ ವೋಟ್ ಮಾಡಿದ್ದಾರೆ. ಬೆಳಗಿನ ಜಾವ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿ
ಅದಾದ ನಂತರ ಮತದಾನ ಕಟ್ಟೆಗೆ ಬಂದು ಮತದಾನವನ್ನ ಮಾಡಿದ್ರು. ಪುತ್ರ ವಿಜಯೇಂದ್ರ ಜೊತೆಗೆ ಬಿವೈ ರಾಘವೇಂದ್ರ ಇಬ್ಬರೂ ಪುತ್ರರು ಮತ್ತೆ ಸೊಸೇಂದ್ರ ಜೊತೆಗೆ ಆಗಮಿಸಿ ಯಡಿಯೂರಪ್ಪನವರು ಮತದಾನವನ್ನ ಮಾಡಿದ್ರು. ಇನ್ನು ರಾಹುಲ್ ಗಾಂಧಿ ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ಕೇರಳದ ವೈನಾಡಿನಿಂದ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಅವರು ಅಲ್ಲಿನ ಮತದಾನ ಹೇಗೆ ನಡೀತಾ ಇದೆ ಜನರ ಜೊತೆ ಮಾತಾಡಿಸಿದ್ದಾರೆ. ಬನ್ನಿ ನೋಡೋಣ. ನಾನೀಗ ಕೇರಳದ ಕಲ್ಪೇಟದಲ್ಲಿರುವಂತಹ ಒಂದು ಮಾದರಿಯಾದಂತಹ ಮತಗಟ್ಟೆಯಲ್ಲಿದ್ದೇನೆ. ಈ ಮತಗಟ್ಟೆಯ ವಿಶೇಷ ಏನು ಅಂದ್ರೆ ಇಲ್ಲಿ ಬರುವಂತಹ ಮತದಾರರಿಗೆ ಆರಂಭದಲ್ಲಿ ಮೊದಲು ಟೋಕನ್ ಅನ್ನ ನೀಡಲಾಗುತ್ತೆ. ಟೋಕನ್ ಅನ್ನ ನೀಡಿದ ನಂತರದಲ್ಲಿ ಆ ಮತದಾರರು ಯಾರು ಕೂಡ ಸಾಲಲ್ಲಿ ನಿಂತ್ಕೋಬಾರದು, ಅವರೆಲ್ಲರೂ ಕೂಡ ಈ ರೀತಿಯಾಗಿ ಕುರ್ಚಿಯಲ್ಲಿ ಕೂರಿಸಲಾಗುತ್ತೆ. ತದನಂತರದಲ್ಲಷ್ಟೇ ಅವರಿಗೆ ಟೋಕನ್ ಅನ್ನ ನಂಬರ್ನ ಕರೆಯುವ ಮೂಲಕವಾಗಿ ಅವ್ರನ್ನ ಮತಗಟ್ಟೆ ಒಳಗಡೆ ಪ್ರವೇಶ ನೀಡುವಂತದ್ದು. ಮತ್ತೊಂದು ಕಡೆಯಲ್ಲಿ ನೀವೀಗ ಮೇಲ್ಗಡೆಯಲ್ಲಿ ನೋಡ್ತಾ ಇದ್ದೀರಾ, ಒಂದು ರೀತಿಯಾಗಿ ಫ್ಯಾನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾಕಂದ್ರೆ ಅವರಿಗೆ ಬಿಸಿಲಿನ ತಾಪನೂ ಕೂಡ ತಟ್ಟಬಾರದು. ಬಂದಿರುವಂತಹ ಮತದಾರರನ್ನ ಅತ್ಯಂತ ಗೌರವಯುತವಾಗಿ ಕಾಣಬೇಕು ಎನ್ನುವಂತಹದ್ದು ಈ ಮತಗಟ್ಟೆಯ ಪ್ರಮುಖವಾದಂತಹ ಉದ್ದೇಶ. ಬಂದಿರುವಂತಹ ಅದಕ್ಕೇನು ವಯಸ್ಸಿನ ಇತಿಮಿತಿ ಇಲ್ಲ. ಬಂದಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಈ ರೀತಿಯಾಗಿ ಗೌರವದಿಂದ ನಡೆಸಿಕೊಳ್ಳಲಾಗುತ್ತೆ. ಹೇಳಿ ಕೇಳಿ ವಯನಾಡಿನಲ್ಲಿ ಈಗ ಬಿಸಿಲಿನ ಜಾಳವು ಕೂಡ ಜಾಸ್ತಿ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಶಾಮಿಯಾನದ ವ್ಯವಸ್ಥೆಯನ್ನ ಮಾಡಿ, ಅಲ್ಲಿ ಫ್ಯಾನ್ನ ವ್ಯವಸ್ಥೆಯನ್ನ ಮಾಡಿ, ಒಂದು ರೀತಿಯಾಗಿ ತಂಪಾದ ಸ್ಥಳದಲ್ಲಿ ಅವರನ್ನ ಕೂರಿಸಿ ಗೌರವಯುತವಾಗಿ ಕಾಣುವಂತಹದ್ದು. ಅಂದರೆ ಮತದಾರರನ್ನ ಗೌರವಯುತವಾಗಿ ಕಾಣಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ಈ ರೀತಿಯಾದಂತಹ ಒಂದು ಮಾದರಿಯ ಮತಗಟ್ಟೆಯನ್ನು ಕೂಡ ಮಾಡಲಾಗಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೂ ಕನ್ನಡ ಗೊತ್ತಿರುವಂತಹ ಮತದಾರರು ಕೂಡ ಇದ್ದಾರೆ. ಸರ್, ಈ ಮತಗಟ್ಟೆ ವಿಶೇಷ ಏನು? ಇಲ್ಲಿ ಜನಗಳಿಗೆ ಯಾವುದು ಕಷ್ಟ ಏನೂ ಇಲ್ಲ. ಅವರು ಫಸ್ಟ್ ಟೋಕನ್ ಕೊಟ್ಟು ಆಮೇಲೆ ಅವರು ಇಲ್ಲಿ ಕುತ್ಕೊಳ್ಳೋ, ಆಮೇಲೆ ಅವರು ಒಳಗಡೆ ಹೋಗಿ ವೋಟ್ ಮಾಡುತ್ತೆ. ಟೋಕನ್ ತಗೋಬೇಕಾ? ಟೋಕನ್ ಫಸ್ಟೇ ಕೊಡ್ತೀನಿ ಅವರು, ಆಮೇಲೆ ಒಳಗಡೆ ಹೋಗುತ್ತೆ. ಅಂದ್ರೆ ಬಂದಿರೋರು ಯಾರು ಸಾಲಲ್ಲಿ ನಿಲ್ಬಾರ್ದು ಅಂತ. ಅಲ್ಲಿ ಸ್ಟ್ಯಾಂಡಿಂಗ್ ಏನು ಅವ್ರಿಗೆ ಕಷ್ಟ ಏನು ಇಲ್ಲ. ಇಲ್ಲಿ ಕುತ್ಕೊಳ್ಳ ಆಮೇಲೆ ಅವ್ರಿಗೆ ಕೂಪನ್ ಕೊಟ್ಟ ಆಮೇಲೆ ವಾಪಸ್ ಒಳಗಡೆ ಹೋಗುತ್ತೆ. ಅಂದ್ರೆ ಅಲ್ಲಿ ಫ್ಯಾನ್ ಗಿನೆಲ್ಲ ಇದೆ, ಅಂದ್ರೆ ಬಿಸಿಲು ವ್ಯಾನ್ ಇದೆ. ಅವರು ಕಾಫಿ ಬೇಕಂದ್ರೆ ಕಾಫಿ ಕೊಡ್ತೀವಿ. ಇದು ಫಸ್ಟ್ ಮಾದರಿಗ ಬೂತ್ ಇದು. ಇನ್ನೊಂದು ಇದೆ, 2 ಬೂತ್ ಇದೆ. ಒಂದು ಇದು, ಇನ್ನೊಂದು ಬೇರೆ ಇದೆ. ಅಂದ್ರೆ ಇಲ್ಲಿ ಕಾಫಿ ವ್ಯವಸ್ಥೆ ಕೂಡ ಇಲ್ಲ. ಕಾಫಿ ಬೇಕಂದ್ರೆ ಕಾಫಿ ಕೊಡ್ತೀನಿ. ಅವರು ಏನು ಕಷ್ಟ ಇಲ್ಲ, ಏನು ಸ್ಟ್ಯಾಂಡಿಂಗ್ ಇಲ್ಲ, ಎಲ್ಲ ಚೆನ್ನಾಗಿದೆ ಆಗ್ತದೆ. ಈ ತರದ ಎಷ್ಟು ಬೂತ್ ಇದೆ ಸರ್? ಇಲ್ಲಿ 2 ಬೂತ್ ಇದೆ. ಒಂದು ಇದೆ, ಇನ್ನೊಂದು ಬೇರೆ ಇದೆ, ಅದು ಗೊತ್ತಿಲ್ಲ. ಅದು ಇಲ್ಲಿ ಅಂದ್ರೆ ಎಲ್ಲ ಏಜ್ನವರೆಗೂ ಇದೇ ವ್ಯವಸ್ಥೆ. ಎಲ್ಲ ಏಜ್ಗೆ ಅದು ಇವರಿಗೆ ಹ್ಯಾಂಡಿಕ್ಯಾಪ್ ಅವ್ರಿಗೆ ಏನು ಅದು ಟೋಕನ್ ಏನು ಇಲ್ಲ. ಜಲ್ದಿ ಬಂದ್ಬಿಟ್ಟು ಆಮೇಲೆ ಫೋನ್ ಅದು ವೋಟ್ ಮಾಡಿ ಹೋಗುತ್ತೆ. ಅಂದ್ರೆ ಇಲ್ಲಿ ಕೂತಿರುವಂತಹ ಮತದಾರರಿಗೆ ಮತ್ತೊಂದು ವ್ಯವಸ್ಥೆ ಕೂಡ ಇದೆ. ಈಗಾಗಲೇ ಅವ್ರು ಹೇಳಿದಂತೆ ಅವರಿಗೆ ಕಾಫಿ ಬೇಕಾದ್ರೆ ಕಾಫಿ, ಟೀ ಬೇಕಾದ್ರೆ ಟೀ, ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಒಂದು ರೀತಿಯಾಗಿ ಫ್ಯಾನ್ ಗಾಳಿ, ಒಂದು ತಂಪಾದ ವಾತಾವರಣ. ಯಾಕಂದ್ರೆ ಬಿಸಿಲು ಕೂಡ ಜಾಸ್ತಿ ಇದೆ ಅನ್ನುವಂಥದ್ದು ಒಂದು ತಂಪಾದ ವಾತಾವರಣ. ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಚೇರ್ನಲ್ಲಿ ಕೂರಿಸಿ ಆರಾಮಾಗಿ ಕೂತು ಗೌರವಯುತವಾಗಿ ವಿತ್ ಆಲ್ ರೆಸ್ಪೆಕ್ಟ್ ವೋಟರ್ಸ್ನ ಕಾಣಬೇಕು ಅನ್ನುವಂಥದ್ದು ಉದ್ದೇಶ. ಇಲ್ಲಿ ಬರೆದಿರುವಂತಹ ಬೋರ್ಡ್ ಕೂಡ ಅದೇ, ಅಂದ್ರೆ ಇದು ಮಾದರಿಯ ಮತಗಟ್ಟೆ ಅನ್ನುವಂಥದ್ದು. ಈ ರೀತಿಯಾಗಿ ಒಟ್ಟು 2 ಮತಗಟ್ಟೆಗಳನ್ನ ಈ ಭಾಗದಲ್ಲಿ ಮಾಡಲಾಗಿರೋದು. ಇದು ಅತ್ಯಂತ ವಿಶೇಷವಾದಂತಹ ಮತಗಟ್ಟೆ. ಇದರ ಕಾನ್ಸೆಪ್ಟ್ ಒಂದೇ, ಬಂದಿರುವಂತಹ ಮತದಾರರನ್ನ ಗೌರವಯುತವಾಗಿ ಕಾಣಬೇಕು ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ವಯನಾಡ್. ಓಕೆ, ಇನ್ನು ರಮೇಶ್ ಜಿಗಜಿಣಗಿ ವಿಜಯಪುರ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಅವರು ಮತದಾನವನ್ನ ಮಾಡಿರುವಂತಹ ಒಂದ್ ಕಡೆ ದೃಶ್ಯಾವಳಿಗಳು, ಮಗದೊಂದು ಕಡೆ ಪ್ರಧಾನಿ ಮೋದಿ ಅವರು ಇವತ್ತು ಅಮಿತ್ ಶಾ ಅವರ ಮೊಮ್ಮಗಳು ಅನ್ಸುತ್ತೆ ಎಕ್ಸಾಕ್ಟ್ಲಿ ಅವ್ರ ಜೊತೆಗೆ ಅಮಿತ್ ಶಾ ಅವರ ಮೊಮ್ಮಗಳು ಅವ್ರ ಜೊತೆಗೆ ಸ್ವಲ್ಪ ಆಟ ಆಡ್ತಾ ಇದ್ದಾರೆ. ತಾತ ಅಂದ್ಮೇಲೆ ಇರುತ್ತೆ ಅಲ್ವಾ, ಮಕ್ಕಳು ನೋಡಿದಾಗ ಸ್ವಲ್ಪ ಮುದ್ದು ಮಾಡೋದು. ಸೊ ಪಾಪುನ ಇಟ್ಕೊಂಡೇ ಸ್ವಲ್ಪ ಆಟ ಆಡಿದ್ರು. ಅದಾದ ನಂತರ ಓಟನ್ನ ಮಾಡಿದ್ರು. ಒಂದ್ ಕಡೆ ರಮೇಶ್ ಜಿಗಜಿಣಗಿ ಅವರು, ಇನ್ನೊಂದ್ ಕಡೆ ಮೋದಿ ಅವರ ಬೆಳಗ್ಗೆ ವೋಟ್ ಮಾಡೋ ಮುಂಚಿತವಾಗಿ ಅಮಿತ್ ಶಾ ಅವರ ಮೊಮ್ಮಗಳ ಜೊತೆಗೆ ಒಂದಿಷ್ಟು ಆಟ ಆಡಿ ಸಮಯವನ್ನು ಕಳೆದಂತ ದೃಶ್ಯಾವಳಿಗಳನ್ನ ಎರಡೂ ತೋರಿಸ್ತಾ ಇದ್ದೀವಿ. ಚುನಾವಣೆ ಬಹಳ ವಿಶೇಷವಾದ ಚುನಾವಣೆ ಇದು. ಎಂದು ಕಾಣದ, ಎಂದು ಅರಿಯದ ವಾತಾವರಣ ಈ ಚುನಾವಣೆಯಲ್ಲಿ. ಅದಕ್ಕೆ ಕಾರಣ ಏನು ಅಂದ್ರೆ ನಿಜವಾಗಿ ನನಗೆ ಬಹಳ ಅಭಿಮಾನ ಅದ ನಾವು ವರ್ಕರ್ಸ್ ಬಗ್ಗೆ. ತುಂಬಾ ಕೆಲಸ ಮಾಡೋರು. ನನಗೆ ಅವಕಾಶ ಇದ್ರು ಕೂಡ ಅವ್ರಿಗೆ ಸಹಕಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಕೂಡ ಅವ್ರು ಬಹಳ ಕೆಲಸ ಮಾಡ್ಯಾರ. ನನಗೇನು ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಆ ರೀತಿ ಆಗ್ತದ. ಯಾಕಂದ್ರೆ ಕಾರ್ಯಕರ್ತರು ಇಲ್ಲ ಅಂದ್ರೆ ರಾಜಕಾರಣದಾಗ ಏನೂ ಇಲ್ರಿ. ಕಾರ್ಯಕರ್ತರು ಒಬ್ಬ ರಾಜಕೀಯ ಮನುಷ್ಯನಿಗೆ ನರನಾಡಿಗಳಿದ್ದಂಗೆ. ನನಗೆ ಇಷ್ಟು ಶಕ್ತಿ ಬರಬೇಕಾದ್ರೆ ನನಗೆ ಕಾರಣ ಏನು ಅಂದ್ರೆ ನನ್ನ ಕಾರ್ಯಕರ್ತರು ಬೈತಾರ ಅಂತಾರ.
ನಾನ್ ಬೈದ್ರು ಬೈಸ್ಕೋತಾರ. ಇದು ಒಂಥರ ಪ್ರೀತಿ ನಮಗ. ಅವ್ರ ಶಕ್ತಿನೇ ನನ್ನ ರಾಜಕಾರಣದಲ್ಲಿ ನನಗೆ ಬಹಳ ತುಂಬಾ ಶಕ್ತಿ ಕೊಟ್ಟಾರ ಅವರೆಲ್ಲ ನನ್ನ ಕಾರ್ಯ. ತುಂಬಾ ಭಾವುಕರಾದಂಗೆ ಕಾಣ್ತಾ ಇದೆ ರಮೇಶ್ ಜಿಗಜಿಣಗಿ ಅವರು ಮಾತಾಡ್ತಾ ಸಂದರ್ಭದಲ್ಲಿ. ಅಂದ್ರೆ ನನ್ನ ಕಾರ್ಯಕರ್ತರೇ ನನ್ಗೆ ಶಕ್ತಿ, ಎಕ್ಸಾಕ್ಟ್ಲಿ, ಅವರು ನನ್ಗೆ ಬೈತಾರೆ, ನಾನು ಅವ್ರನ್ನ ಬೈದಿದ್ದೀನಿ ಅಂತ ಹೇಳಿದ್ರು. ಇನ್ನು ಶ್ರೀರಾಮುಲು ಅವರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತಾಡ್ತಾ ಇದ್ರು. ಅವ್ರು ಏನ್ ಹೇಳಿದ್ರು ಕೇಳೋಣ. ನಮ್ಮ ಜೊತೆ ಬಿಜೆಪಿ ನಾಯಕರಾದಂತಹ ಶ್ರೀರಾಮುಲು ಅವರು ಇದ್ದಾರೆ. ಇವತ್ತಿನ ಒಂದು ಬಳ್ಳಾರಿ ಎಲೆಕ್ಷನ್ ಟೋಟಲ್ ಓವರ್ ಆಲ್ ಕರ್ನಾಟಕದ ಬಗ್ಗೆ ಅವ್ರ ಬಳಿ ಮಾತಾಡ್ಸೋಣ. ಸರ್, ಇವತ್ತು 2ನೇ ಹಂತದ ಒಂದು ಲೋಕಸಭೆ ಚುನಾವಣೆ ಕರ್ನಾಟಕದಲ್ಲಿ ನಡೀತಾ ಇದೆ. ಬಳ್ಳಾರಿಯಲ್ಲಿ ಯಾವ ರೀತಿ ನಡೀತಾ ಇದೆ? ಬಳ್ಳಾರಿಯಲ್ಲಿ ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆಲ್ರೆಡಿ 10% ಮತದಾನ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು 24 ಜಿಲ್ಲೆಯಲ್ಲಿ ಗೆಲ್ಲಬೇಕನ್ನಂತ ಒಂದು ಪ್ರಯತ್ನದಿಂದ ನಮ್ಮ ನಾಯಕರೆಲ್ಲರೂ ಕೂಡ ಹಲವಾರು ಪ್ರಯತ್ನಗಳಿಂದ, ನರೇಂದ್ರ ಮೋದಿಜಿಯವರ ಅಲೆಯಿಂದ, ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಬದಲಾವಣೆ ಕಾಣ್ತಾ ಇದ್ದೀವಿ. ಬಹಳಷ್ಟು ಮಂದಿ ಯುವಕರೆಲ್ಲರೂ ಕೂಡ ಮೋದಿಜಿಯವರಿಗೆ ಮತದಾನ ಮಾಡಬೇಕು, ದೇಶದ ಸಲುವಾಗಿ ಮತದಾನ ಮಾಡಬೇಕು. ಎಲ್ಲ ಒಂದು ಕಡೆ ಈ ಬದಲಾವಣೆ ಏನಿದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಜನರಲ್ಲಿ ಫೈರ್ ಇದೆ. ಭಾರತೀಯ ಜನತಾ ಪಾರ್ಟಿ ಮತದಾನ ಮಾಡಬೇಕು. ಅಭ್ಯರ್ಥಿಗಳು ಯಾರೇ ಇದ್ರೆ ಪರವಾಗಿಲ್ಲ, ಅವರೆಲ್ಲರೂ ಕೂಡ ಕಾಣ್ತಾ ಇರೋದು ಮೋದಿ 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 ಮೋದಿ. ಯುವಕರಲ್ಲಿ ಯಾಕೋ ಬಹಳ ದೊಡ್ಡ ಒಂದು ಫೈರ್ ಅನ್ನೋಂಥದ್ದು ಬಂದಿದೆ. ಹಂಗಾಗಿ ಅವರ ಆಶೀರ್ವಾದದಿಂದ ನಮ್ಮೆಲ್ಲ ಅಭ್ಯರ್ಥಿಗಳು ಗೆಲ್ಲಿದ್ದಾರೆ. ದೇವೇಂದ್ರಪ್ಪನವರು ಬಳ್ಳಾರಿ ಜಿಲ್ಲೆಯವರೇ, ಇವರು ಉಗ್ರಪ್ಪನವರು ಇಲ್ಲಿಯವರನ್ನೆಲ್ಲ. ಕಳೆದ ಉಪಚುನಾವಣೆಯಲ್ಲಿ ಬಂದರು, ಗೆದ್ದ ನಂತರ ಬಹಳ ದೊಡ್ಡ ಅಂತರದಿಂದ ಗೆದ್ದರು. ಪಾಪ ಪುಣ್ಯಾತ್ಮ. ಗೆದ್ದ ನಂತರ ನಮ್ಮ ಭಾಗದಲ್ಲಿದ್ದಂಥ ಜನರಿಗೆ ಯಾವುದೊಂದು ಸಣ್ಣ ಕೆಲಸ ಕೂಡ ಮಾಡೋಕ್ಕಾಗಲಿಲ್ಲ. ಮತದಾನನೇ ಮಾಡಕ್ ಹೋಗ್ಲಿಲ್ಲ. ನೆನ್ಪಿಟ್ಕೋಬೇಕು, ಮತದಾನ ಮಾಡಕ್ ಹೋಗ್ಲಿಲ್ಲ. ಅಲ್ರಿ, ಅವರೇ ಒಬ್ಬ ಸಂಸದರಾಗಿ ಮತದಾನ ಮಾಡ್ಲಕ್ ಹೋದಂತ ಮನುಷ್ಯ ಆಗಿ ಇನ್ನೊಬ್ರು ಮತದಾನ ಮಾಡೋದ್ ಹೆಂಗ್ ಕೇಳಕ್ಕಾಗುತ್ತೆ ಹೇಳ್ರಿ? ಸ್ವಲ್ಪನೇ ಇರಬೇಕಲ್ಲ. ಮತದಾನ ಅನ್ನೋಂಥದ್ದು ರೈಟ್ಸ್ ಎಷ್ಟು ಪವರ್ಫುಲ್ ಅನ್ನೋಂಥದ್ದು ಕೂಡ ಗೊತ್ತಾಗಬೇಕಲ್ಲ. ಸುಮ್ಮನೆ ಅಂದ್ರೆ ಅನ್ಪ್ರಾಕ್ಟಿಕಲ್ ಮನುಷ್ಯ. ಅಂದ್ರೆ ಪ್ರಾಕ್ಟಿಕಲೇ ಬೇರೆ, ಆ ಮನುಷ್ಯ ಇರೋಂಥ ರೀತಿನೇ ಬೇರೆ, ಅದನ್ನ ನಡ್ಕೊಳ್ಳೋದೇ ಬೇರೆ ಇರೋ ಕಾರಣ ಅವ್ರಿಗೆ ಗೊತ್ತಾಗಿದೆ ಜನರಿಗೆ. ಅವ್ರು ಗೆದ್ದ ನಂತರ ಯಾವ ರೀತಿಯಲ್ಲಿ ಹೆಂಗಿಲ್ಲ ಅಂತ. ನಾನು ಸೋತ ನಂತರ ಸೋತಾಗೆಲ್ಲ ಕೂಡ ನನ್ನ ಹೆಗಲಿಗೆ ಹಾಕೊಂಡೇನೆ. ಸೋತಾಗೆಲ್ಲ ಕೂಡ ನನ್ನಿಂದೇ ಸೋತಾರ ಅಂತೇಳಿ ನಾನು ಮಾಧ್ಯಮಗಳಲ್ಲಿ ಹೇಳಿದ್ದೀನಿ. ಈ ಒಂದು ಹಂತದ ಮತದಾನ ಮುಗಿದ ತಕ್ಷಣ ಒಂದು ಆಪರೇಷನ್ ಕಮಲ ಶುರುವಾಗುತ್ತೆ. ಸಾಕಷ್ಟು ಜನರು ಮತ್ತೆ ಬಿಜೆಪಿಗೆ ಬರ್ತಾರೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಳ್ಳಾರಿಯ ಕೆಲವು ಶಾಸಕರು ಬರ್ತಾರೆ. ಅದಕ್ಕೇನಾದ್ರು ಒಂದು ಚಾಲನೆ ಇಲ್ಲಿಂದನೇ ಸಿಗತ್ತಾ ಅಂತ ನೋಡ್ರಿ. ಅದೆಲ್ಲ ಕೂಡ ಈಗದಂತ ವಾತಾವರಣದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಮಗನ ಗೆಲ್ಸ್ಕೋಬೇಕಂದೇಳಿ ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಕಟ್ಟಾಕಿಬಿಟ್ಟಿದ್ರು ಸುಮಲತಾ ಅವರು. ಹಂಗಾಗಿ ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು ತುಮಕೂರಲ್ಲಿ ಗೆಲ್ಲಬೇಕಾದ್ರೂ ಕೂಡ ಬಹಳಷ್ಟು ಹರಸಾಹಸನ ಮಾಡಬೇಕಾಯ್ತು. ಅಲ್ಲಿ ಕೂಡ ಬಹಳಷ್ಟು ಪ್ರಾಬ್ಲಮ್ ಇದೆ. ಮಂಡ್ಯದಲ್ಲಿ ಅವರೇ ಕುಟುಂಬಸ್ಥರು ಎಲ್ಲರೂ ನಿಂತಿರೋ ಕಾರಣ ಜನರು ಏನಪ್ಪಾ ಇವರೇ ಕುಟುಂಬಸ್ಥರ, ಇವರೇ ತಂದೆ ಮಕ್ಕಳಿರಬೇಕು, ಮೊಮ್ಮಕ್ಕಳಿರಬೇಕು, ಸೊಸೆಂದ್ರಿರಬೇಕು ಅನ್ನೋಂಥ ನೋವು ಇದೆ. ಆ ನೋವಲ್ಲಿ ಎಲ್ಲ ಒಂದು ಕಡೆ ಇವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷದ, ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ತುಂಬಾ ಇದೆ. ಬಹಳಷ್ಟು ಅಸಮಾಧಾನ ಇದೆ. ಇವತ್ತು ಕಾಂಗ್ರೆಸ್ ಜೆಡಿಎಸ್ ಒಂದಾಗಿದ್ರು, ಬೆಂಗಳೂರಲ್ಲಿ ಅವರು ಫ್ರೆಂಡ್ಶಿಪ್ ಆಗಿದ್ರು, ಈ ಭಾಗಕ್ಕೆ ಬಂದಂತ ಟೈಮಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹೋದಂತ ಟೈಮಲ್ಲಿ ಯಾರು ಕೂಡ ಅವ್ರು ದೋಷಿ ಆಗಕ್ಕೆ ರೆಡಿ ಇಲ್ಲ. ಹಂಗಾಗಿ ಅವ್ರು ದೂರ ಇರೋ ಕಾರಣ ಎಲ್ಲರೂ ಕೂಡ ಅಸಮಾಧಾನಗೊಂಡಿರೋ ಕಾರಣ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ನೆನ್ಪಿಟ್ಕೊಳ್ರಿ, ದೊಡ್ಡ ಬದಲಾವಣೆ. ಇದು ಶ್ರೀರಾಮುಲು ಅವರ ಮಾತು. ಈ ಒಂದು ಮತದಾನ ಆದ ನಂತರ, ಅಂದ್ರೆ ಈ 2ನೇ ಹಂತದ ಮತದಾನ ಆದ ನಂತರ ಒಂದು ರಾಜ್ಯ ಸರ್ಕಾರದಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆ ಆಗುತ್ತೆ. ಕುಮಾರಸ್ವಾಮಿ ಅವರೇ ಈ ಒಂದು ಕಾಂಗ್ರೆಸ್ನವರ ನಡವಳಿಕೆಗೆ ಬೇಸತ್ತು ಅವರೇ ರಾಜೀನಾಮೆ ಕೊಡ್ತಾರೆ. ಬಹಳಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುನಿಲ್ ಜಿ, ಪಬ್ಲಿಕ್ ಟಿವಿ, ಬಳ್ಳಾರಿ. ಬೈ ಎಲೆಕ್ಷನ್ ನಲ್ಲಿ ಅವರ ಸಹೋದರಿ ಜೆ ಶಾಂತಾ ಅವರೇನ್ ಸೋತಿದ್ರು, ಅದರ ಹೊಣೆಯನ್ನ ಶ್ರೀರಾಮುಲು ಅವರು ತಮ್ಮ ಮೇಲೆ ತಗೊಂಡಿದ್ದಾರೆ. ಸೋತ್ರು ಗೆದ್ರು ಅದಕ್ಕೆ ನಾನೇ ಹೊಣೆ ಅಂತ ಧೈರ್ಯವಾಗಿ ಹೇಳ್ತೀನಿ. ಆದ್ರೆ ಈ ಬಾರಿ ದೇವೇಂದ್ರಪ್ಪ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಲವಾರು ಭಾಗದ ದೃಶ್ಯಾವಳಿಗಳನ್ನ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಸಚಿವ ರಹೀಂ ಖಾನ್ ಅವರು ಕೂಡ ಮತವನ್ನ ಚಲಾಯಿಸಿದ್ದಾರೆ. ಶಿವನ್ಗೌಡ ನಾಯಕ್, ಅನಂತ್ ಕುಮಾರ್ ಹೆಗಡೆ, ಭಗವಂತ್ ಖೂಬಾ ಇವರೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅವರೇ ಸ್ಪರ್ಧಿ ಆಗಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಸ್ವತಃ ಸ್ಪರ್ಧಿ, ಅವರು ಹೋಗಿ ಮತವನ್ನ ಚಲಾಯಿಸಿದ್ದಾರೆ. ಅದೇ ರೀತಿಯಾಗಿ ಭಗವಂತ್ ಖೂಬಾ ಅವರು ಕೂಡ ತಮಗೆ ಆಬ್ವಿಯಸ್ಲಿ ಅವರೇ ಅಲ್ಲಿ ಕ್ಯಾಂಡಿಡೇಟ್, ಬೀದರ್ನ ಕ್ಯಾಂಡಿಡೇಟ್, ಅವರು ವೋಟ್ ಹಾಕಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಣ್ಣ ಓಕೆ, ರೈಟ್ ಅಣ್ಣ, ರೈಟ್ ಅಣ್ಣ. ಹಾಂ ಆಯ್ತು.
ಓಕೆ, ಶಿವಕುಮಾರ್ ಉದಾಸಿ ಅವರು ಆಗಮಿಸಿ ಮತದಾನವನ್ನ ಮಾಡಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಆ ದೃಶ್ಯಾವಳಿಗಳನ್ನ ತಂದೆ ಮತ್ತು ಮಗ ಇಬ್ಬರೂ ಕೂಡ ಸೇರಿ ಆಗಮಿಸಿ ಮತದಾನವನ್ನ ಮಾಡಿರುವಂತಹ ದೃಶ್ಯಾವಳಿಗಳು. ಮ್ಯಾಚ್ ಹಾಕಿದ್ರೆ ಫೋಟೋ ಜೆರಾಕ್ಸ್ ಮಾಡ್ಕೊಟ್ಟಾರ ಅವರು. ಇದೇ ಕಾಪಿನ ಅವ್ರು ಜೆರಾಕ್ಸ್ ಮಾಡ್ಯಾರ. ಅಲ್ಲ, ಇದನ್ನ ಕೊಡಾಕ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ನೀವೆಲ್ಲ ಕಡೆ ಈ ರೀತಿ ಮಾಡಿದ್ರೆ ಉದ್ದೇಶ ನೋಡ್ರಿ, ನಿಮ್ದೇನೋ ದುರುದ್ದೇಶ ಐತಿ ಅಂತ ಆಗ್ತದೆ ನೋಡ್ರಿ. ಇದ್ರಾಗ ನಿಮ್ದೆಲ್ಲ ಇಲಾಖಾಧಿಕಾರಿಗಳು ಅದ್ರ ಡೈರೆಕ್ಷನ್ ನಿಮಗಿದ್ರೆ ಜನಕ್ಕೆ ಗೊತ್ತಾಗ್ಬೇಕಲ್ರಿ. ಇವತ್ತು ನಿಮ್ಗೆ ಡೈರೆಕ್ಷನ್ ಐತಿ ನನಗೆ ಹೇಳಿದ್ರೆ ಈಗ ಹೇಳಿದ್ರೆ ಏನು ಜನಕ್ಕೆ ಗೊತ್ತಾಗ ಪೇಪರ್ಗೆಲ್ಲ ಹಾಕ್ಬಿಟ್ಟು ಬೇಡ ನೀವು. ಬೇಲೂರು ಅದಾರಲ್ಲ ಅಲ್ಲಿ ಒಳಗದಾರಲ್ಲ ಅವ್ರ ಹತ್ರ, ಯಾರಿಗೂ ನೀವು ಹೇಳಿಲ್ಲ ಇದನ್ನ ನೀವು. ಓಕೆ, ಇನ್ನು ಶಿವನಗೌಡ ನಾಯಕ್ ಕೂಡ ಮತದಾನವನ್ನ ಮಾಡಿರುವಂತಹ ದೃಶ್ಯಾವಳಿಗಳು ನಿಮ್ಗೆ ತೋರಿಸ್ತಾ ಇದೀವಿ. ಅಲ್ಲಿ ಸಿಎಂ ಉದಾಶ್ರೀ ಹಾಗೂ ಶಿವಕುಮಾರ್ ಉದಾಸಿ ಇಬ್ರು ಕೂಡ ಮತದಾನವನ್ನ ಮಾಡಿದ್ರು. ಅದಾದ ನಂತರ ಶಿವನಗೌಡ ನಾಯಕ್ ಮತದಾನವನ್ನ ಮಾಡಿರುವಂತಹ ಇನ್ನು ಸಿಎಂ ಉದಾಸಿ ಅವರು ವೋಟ್ ಹಾಕ್ತಾ ಸಂದರ್ಭದಲ್ಲಿ ಅವರಿಗೆ ಐಡೆಂಟಿಟಿ ಕಾರ್ಡ್ ತೋರಿಸಿ ಅಂತ ಹೇಳ್ತಾರೆ. ಬಟ್ ಐಡೆಂಟಿಟಿ ಕಾರ್ಡ್ ಅವ್ರ ಹತ್ರ ಇರೋದಿಲ್ಲ. ಸೊ ಹಾಗಾಗಿ ಗರಂ ಆಗಿ ಚುನಾವಣಾ ಸಿಬ್ಬಂದಿಗಳೇನಿರ್ತಾರೆ ಅವರು ತಗೊಂಡು ಹೋಗ್ಲೇಬೇಕು. ಅದೆಲ್ಲರೂ ಕೂಡ ತಗೊಂಡು ಹೋಗ್ತಾರೆ. ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ಹೋಗ್ಬೇಕು ಅಂತೇಳಿ ದಿನಾ ಹೇಳ್ತೀವಿ. ಇವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಇದೊಳ್ಳೆ ಕಥೆ ಆಯ್ತು. ವಾಪಸ್ ಅವ್ರಿಗೆ ಯಾರಿಗೋ ಫೋನ್ ಮಾಡಿ ಬೈತಾ ಇದ್ರೆ. ಒಂದು ವಿರಾಮ ತಗೊಳ್ತೀವಿ. ವಿರಾಮದ ನಂತರ ಎಷ್ಟೆಷ್ಟು ವೋಟಿಂಗ್